ಹಾಯ್ ಎವ್ರಿವಾನ್. ಇದು ಗೌರಿ ಗಣೇಶ ಹಬ್ಬದ 2 ದಿವಸದ್ದು ಲಾಗ್ ಆಗಿರುತ್ತೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಲೇಟಾಗಿ ತಿಳಿಸ್ತಾ ಇದ್ದೀನಿ. ಸೊ ಎಲ್ಲರ ಮನೆಯಲ್ಲೂ ಹಬ್ಬ ಚೆನ್ನಾಗಾಯಿತು ಅಂದ್ಕೊತೀನಿ. ಸೊ ನಮ್ಮ ಮನೇಲಂತೂ ಮೂರು ಕಡೆ ಹಬ್ಬ ಮಾಡಿದ್ದೀವಿ. ನಮ್ಮ ಮನೇಲಿ ಮಾಡಿಕೊಂಡು ಸೀದಾ ನಮ್ಮ ಅತ್ತೆ ಮನೆ ಹತ್ರ ಬಂದು ಸೊ ಅಲ್ಲೂ ಎಲ್ಲನೂ ಪೂಜೆನ ಮುಗಿಸ್ಕೊಂಡು ಬಾಗಿನ ಎಲ್ಲ ಅಲ್ಲೇ ದೇವರಿಗೆ ಗೌರಮ್ಮಂಗೆ ನೀಡಿಸಿಕೊಂಡು ನಾವು ಮನೇಲೇ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗೋದಿಲ್ಲ. ಮನೇಲೇ ಗೌರಿನ ಮಂಗಳ ಗೌರಿ ಮಾಡ್ತೀವಲ್ಲ, ಸೊ ಅದೇ ಥರ ಮಾಡ್ಕೋತೀವಿ. ಸೊ ಅಲ್ಲೇ ನಾವು ನೆಕ್ಸ್ಟ್ ಅರ್ಶಿನ ಕುಂಕುಮ ಎಲ್ಲ ನಾನು ಮತ್ತೆ ತೊಗೊಂಡು ಬಂದಡುಗೂ ಕೊಟ್ವಿ. ಸೊ ನೆಕ್ಸ್ಟ್ ಏನಪ್ಪ, ಅಲ್ಲಿ ಬೇರೆ ಸೀರೆ ಇಲ್ಲಿ ಬೇರೆ ಸೀರೆ ಅಂದರೆ ಅದು ಮನೇಲಿ ಅಲ್ಲಿಂದ ಅದೇ ಸೀರೆ ಬಂದೆ. ಬಟ್ ಅಂದರೆ ಅಂಚು ಮುಸ್ಕಿನ ಸೀರೆ, ರೇಷ್ಮೆ ಸೀರೆ ಉಡಬೇಕು ಅಂತಾರಲ್ಲ, ಸೊ ಹಾಗಾಗಿ ತುಂಬ ವರ್ಷದಿಂದ ಅಂದರೆ 2-3 ವರ್ಷದಿಂದ ಕೊಟ್ಟಿದ್ದು ಸೀರೆ. ಬಟ್ ಅದು ಸೀರೆ ಬ್ಲೌಸು ಆಗ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಹಾಕ್ಕೊತಿರ್ಲಿಲ್ಲ. ನರ್ಗಿನೂ ಜಾಸ್ತಿ ಬರ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹಾಕ್ಕೊತಿಲ್ಲ. ಬಟ್ ಈ ಸರಿ ಸಖತ್ ಖುಷಿ ಆಯಿತು, ಹಾಕ್ಕೊಂಡೆ, ಸಖತ್ತಾಗಿ ಚೆನ್ನಾಗಿ ಅನ್ನಿಸ್ತು, ನರ್ಗೆ ಚೆನ್ನಾಗಿ ಬಂದಿತ್ತು, ಬ್ಲೌಸ್ ತುಂಬ ಲೂಸ್ ಆಗ್ತಾ ಇತ್ತು. ಬಟ್ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಂಡೆ, ಸಕ್ಕತ್ತಾಗಿತ್ತು. ಸೊ ಅದಕ್ಕೆ ಜಾಸ್ತಿ ಹೊತ್ತು ಬೇರೆ ಸೀರೆ ಚೇಂಜ್ ಮಾಡಿಕೊಂಡು ಸೀದಾ ಮಾಡಾಡ ಕ್ಷೇತ್ರಕ್ಕೆ ಬಂದು ಪ್ರತಿ ವರ್ಷ ಗೌರಿ ಹಬ್ಬ ಬೆಳಗ್ಗೆ ಮುಗಿಸ್ಕೊಂಡು ಮನೆಯಲ್ಲಿ ಸಂಜೆ ಬಾಗಿನ ಅಂದರೆ ಮಡ್ಲಕ್ಕಿ ಬಾಗಿನನ ತಂದು ಗೌರಿ ಅಮ್ಮಂಗೆ ಅರ್ಪಿಸ್ತೀವಿ. ನಾವು ಮಾಡಾಳ್ಗೆ ಬರ್ತೀವಿ ಪ್ರತಿ ವರ್ಷವೂ ಕೂಡ. ಎಲ್ಲರೂ ಬಂದು ದೇವ್ರಿಗೆ ಅಂದರೆ ಕ್ಯೂ ಇರ್ತಲ್ಲ, ಸೊ ಅದೆಲ್ಲ ಮುಗಿಸ್ಕೊಂಡು ದೇವಿ ದರ್ಶನ ಮಾಡಿಕೊಂಡು, ಅಂದರೆ ವರ್ಷಕ್ಕೆ ಬರೋದಾದರೆ ಎಷ್ಟೋ ದಿವಸ ಅನಿಸುತ್ತೆ, ಸಖತ್ ಖುಷಿ ಅನಿಸುತ್ತೆ ಅಲ್ಲಿಗೆ ಹೋಗೋದಕ್ಕೆ. ಅದೆಲ್ಲ ಮುಗಿಸ್ಕೊಂಡು ಸೀದಾ ನೆಕ್ಸ್ಟ್ ಫೋಟೋಸ್ ಎಲ್ಲ ತಕ್ಕೊಂಡು ನೆಕ್ಸ್ಟ್ ಗಣೇಶ ಹಬ್ಬದ್ದು ಕೂಡ ವ್ಲಾಗ್ ಇದೆ. ಬಟ್ ನಾವು ಗೌರಿ ಮಾತ್ರ ಕೂರಿಸ್ತೀವಿ, ಗಣೇಶನ ಕೂರಿಸೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಚೌತಿ ನಾಗರು ಮಾಡ್ತಾರೆ, ಹಾಗಾಗಿ ಸೊ ಮನೆಯಲ್ಲಿ ಅದೆಲ್ಲ ವೀಡಿಯೋ ಮಾಡಬಾರ್ದು ಅಂತ ಮಾಡ್ಕೊಂಡಿಲ್ಲ. ನಾಗರೆಲ್ಲ ಮುಗಿಸ್ಕೊಂಡು ಸೀದಾ ನಮ್ಮ ಮಂದೇವ್ರ ಕ್ಷೇತ್ರಕ್ಕೆ ಬಂದು ರುದ್ರೇಶ್ವರನ ಅಲ್ಲೂ ಗೌರಮ್ಮಂಗೆ ಕೂರಿಸಿದ್ದು, ಅಲ್ಲೂ ಎಲ್ಲ ಮಡ್ಲಕ್ಕಿ ಕೊಟ್ಟು ಬಂದು ಅಲ್ಲೂ ಇಬ್ಬರು ಬಂದು ಮುತ್ತೈದರಿಗೆ ಅರ್ಶಿನ ಕುಂಕುಮ ಕೊಟ್ಟು ಸೀದಾ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಗೌರಿ ಗಣೇಶ ಹಬ್ಬ ಹೀಗಿತ್ತು. ಥ್ಯಾಂಕ್ ಯು ಸೋ ಮಚ್.